ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ PUC ದ್ವಿತೀಯ ವರ್ಷ ಕನ್ನಡ ಭಾಷೆ ತರಗತಿಗೆ ಸ್ವಾಗತ. ಇವತ್ತು ನಾವು ಈ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಯಲ್ಲಿ ಪದ್ಯ ಭಾಗ ಇದರಲ್ಲಿ ಮೊದಲನೇ ಪದ್ಯವನ್ನು ಅಭ್ಯಾಸ ಮಾಡೋಣ. ಪದ್ಯವೊಂದು, ಕದಡಿದ ಸಲಿಲಂ ತಿಳಿವಂದದೆ. ರಚನಾಕಾರರು ಕವಿ ನಾಗಚಂದ್ರ. ಏನು ಹಾಗಂದರೆ ಅದರ ಅರ್ಥ ಏನು? ಕದಡಿದ ಅಂದರೆ ಕಲಕಿ ಹೋದ, ಸಲಿಲಂ ಅಂದರೆ ನೀರು, ತಿಳಿವಂದದೆ ಅಂದರೆ ತಿಳಿಯಾಗುವಂತೆ. ಕಲಕಿ ಹೋದ ನೀರು ತಿಳಿಯಾಗುವಂತೆ. ಒಂದು ತೆಗ್ಗು ಇಲ್ಲ ಒಂದು ಕೆರೆ, ಅದರಲ್ಲಿ ನೀರು ನಿಂತಿರ್ತಾವೆ. ಅದಕ್ಕೆ ನಾವು ಒಂದು ಕಲ್ಲು ತಗೊಂಡು ಜೋರಾಗಿ ಎಸೆದಾಗ ಏನಾಗುತ್ತೆ, ಅದರಲ್ಲಿ ಇರುವಂತಹ ಮಣ್ಣು ಕಲ್ಲು ಎಲ್ಲವೂ ಮಿಶ್ರಿತಗೊಂಡು ಆ ನೀರೇನಾಗುತ್ತೆ, ಕಲಕಿ ಹೋಗ್ಬಿಡುತ್ತೆ, ಕದಡಿ ಹೋಗ್ಬಿಡುತ್ತೆ. ಸ್ವಲ್ಪ ತಾಗಿ ಅದಕ್ಕೆ ಸಮಯ ಬೇಕು. ಸ್ವಲ್ಪ ತಾದ್ಮೇಲೆ ಏನಾಗುತ್ತೆ, ಆ ಮಣ್ಣು ಆ ಕಲ್ಲು ಎಲ್ಲದು ಕೆಳಗಡೆ ಕುಳಿತುಬಿಟ್ಟು ನೀರೇನಾಗುತ್ತೆ, ತಿಳಿಯಾಗುತ್ತೆ. ಹಾಗೆ ಮನುಷ್ಯನ ಮನಸ್ಸು ಕೂಡ ಒಂದು ಸಂದರ್ಭಕ್ಕೆ, ಒಂದು ಸಮಸ್ಯೆಗೆ ಸಿಲುಕಿ ಏನಾಗಿ ಹೋಗ್ಬಿಡುತ್ತೆ, ಕದಡಿ ಹೋಗ್ಬಿಡುತ್ತೆ, ಕಲಕಿ ಹೋಗ್ಬಿಡುತ್ತೆ. ಆಮೇಲೆ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಅದಕ್ಕೆ ನಾವು ಸಮಯ ಕೊಟ್ಟಂಗೆಲ್ಲ ಅದೇನಾಗುತ್ತೆ, ಮನಸ್ಸು ತಿಳಿಯಾಗ್ತಾ ಬರುತ್ತೆ. ಇದೇ ಈ ಪದ್ಯದ ಶೀರ್ಷಿಕೆಯ ತಾತ್ಪರ್ಯ. ಹಾಗಿದ್ರೆ ಈ ಪದ್ಯದಲ್ಲಿ ಯಾರ ಮನಸ್ಸು ಕದಡುತ್ತೆ, ನಂತರ ತಿಳಿಯಾಗುತ್ತೆ ಅಂದರೆ ರಾವಣನ ಮನಸ್ಸು. ರಾವಣನ ಮನಸ್ಸು ಸೀತೆಯ ರೂಪಕ್ಕೆ ಮರುಳಾಗಿ ಮೋಹಿತಗೊಂಡು ಕದಡುತ್ತೆ, ತದನಂತರದಲ್ಲಿ ತಿಳಿಯಾಗುತ್ತೆ. ಅದೇ ಈ ಪದ್ಯದ ವಸ್ತು ವಿಷಯ. ಹಾಗಿದ್ರೆ ಬನ್ನಿ, ರಾಮಾಯಣದ ಒಂದು ಭಾಗವಾಗಿದ್ದ ರಾವಣ ಮತ್ತು ಸೀತೆಗೆ ಸಂಬಂಧಿಸಿದ ಈ ಕಥೆಯನ್ನು ಈ ಪದ್ಯದ ಮೂಲಕ ಸವಿಸ್ತಾರವಾಗಿ ತಿಳಿಯೋಣ ಬನ್ನಿ. ಮೊದಲಿಗೆ ಕವಿ ಕಾವ್ಯ ಪರಿಚಯ. ನಾಗಚಂದ್ರ. ಕದಡಿದ ಸಲಿಲಂ ತಿಳಿವಂದದೆ ಎನ್ನುವುದು ಇದೊಂದು ಹಳೆಗನ್ನಡ ಸಾಹಿತ್ಯ. ಅದರಲ್ಲಿ ಇದು ಒಂದು ಚಂಪೂ ಕಾವ್ಯ. ಚಂಪೂ ಕಾವ್ಯ ಅಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯ. ಗದ್ಯ ವಿವರಣೆಯೂ ಕೂಡ ಇರುತ್ತೆ, ಪದ್ಯನೂ ಕೂಡ ಇರುತ್ತೆ. ಆ ಮಿಶ್ರಿತ ಕಾವ್ಯವನ್ನು ಏನಂತ ಕರೀಲಾಗುತ್ತೆ, ಚಂಪೂ ಕಾವ್ಯ ಅಂತ ಕರೀಲಾಗುತ್ತೆ. ಈ ಹಳೆಗನ್ನಡ ಸಾಹಿತ್ಯ 10ನೇ ಶತಮಾನದಲ್ಲಿ ಒಂದು ಶಿಖರ ಸ್ಥಿತಿಯನ್ನು, ಉನ್ನತ ಸ್ಥಿತಿಯನ್ನು ತಲುಪಿತು. ಇದಕ್ಕೆ ಕಾರಣ ಯಾರು ಅಂತಂದರೆ ಸಾಹಿತಿ ಪಂಪ, ಕವಿ ಪಂಪ. ಈ ಹಳೆಗನ್ನಡ ಸಾಹಿತ್ಯ ಪಂಪ ಹಾಕಿಕೊಟ್ಟಿರುವ ನಿಯಮ ಮಾರ್ಗದರ್ಶನದಲ್ಲಿನೇ ಮುಂದುವರಿತಾ ಹೋಯಿತು. ಈ ಹಳೆಗನ್ನಡ ಸಾಹಿತ್ಯದ ಕವಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮತ್ತೊಬ್ಬ ಕವಿ ಅಂದರೆ ನಾಗಚಂದ್ರ. ಇವರನ್ನು ಅಭಿನವ ಪಂಪ ಅಂತಲೇ ಕರೆಯಲಾಗುತ್ತೆ. ಇವರು ತಮ್ಮನ್ನು ತಾವು ಅಭಿನವ ಪಂಪ ಅಂತಲೇ ಕರೆದುಕೊಂಡಿದ್ದಾರೆ. ಅಭಿನವ ಅಂತಂದ್ರೇನು, ಹೊಸ ಅಥವಾ ನೂತನ ಪಂಪ ಅಂತ ತಮ್ಮನ್ನು ತಾವು ಕರ್ಕೊಂಡಿದ್ದಾರೆ. ಇವರ ಕಾಲ 11ನೇ ಶತಮಾನದ ಉತ್ತರಾರ್ಧ ಹಾಗೂ 12ನೇ ಶತಮಾನದ ಪೂರ್ವಾರ್ಧಗಳಲ್ಲಿ ಜೀವಿಸಿದ್ರು. ಇವರ ಹುಟ್ಟೂರು ವಿಜಯಪುರ, ಇಂದಿನ ಬಿಜಾಪುರ. ಇವರು ಅಲ್ಲಿ ಮಲ್ಲಿಜಿನೇಂದ್ರ ಬಸದಿಯನ್ನು ಕಟ್ಟಿಸಿದ್ದಾಗಿ ಹೇಳ್ಕೊಂಡಿದ್ದಾರೆ. ಅಂದರೆ ಒಂದು ಮಲ್ಲಿಜಿನೇಂದ್ರ ಎನ್ನುವಂತಹ ಜೈನ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಇವರ ಗುರುಗಳ ಹೆಸರು, ನಾಗಚಂದ್ರ ಅವರ ಗುರುಗಳ ಹೆಸರು ಬಾಲಚಂದ್ರ ಮೇಘಚಂದ್ರ ಯತಿಗಳು. ನಾಗಚಂದ್ರ ಬಾದಾಮಿ ಚಾಲುಕ್ಯರ ಚಕ್ರವರ್ತಿಯಾಗಿರುವಂಥ ನಾಲ್ವಡಿ ಸೋಮೇಶ್ವರನ ಆಶ್ರಯದಲ್ಲಿ, ಅಂದರೆ ಕ್ರಿಸ್ತಶಕ 1100ರಿಂದ ಕ್ರಿಸ್ತಶಕ 1126ರಲ್ಲಿ ಈ ಅವಧಿಯಲ್ಲಿ ನಾಗಚಂದ್ರ ಈ ನಾಲ್ವಡಿ ಸೋಮೇಶ್ವರ ಅವರ ಆಶ್ರಯದಲ್ಲಿ ಇದ್ದರೆಂದು ಕೆಲವು ವಿದ್ವಾಂಸರು ಹೇಳ್ತಾರೆ. ಆದರೆ ಅದಕ್ಕೆ ಆಧಾರಗಳು ದೊರೆತಿಲ್ಲ. ನಾಗಚಂದ್ರ ಅವರು ರಚನೆ ಮಾಡಿರುವಂತಹ ಪ್ರಮುಖ ಕೃತಿಗಳು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ. ಇವು ಎರಡು ಚಂಪೂ ಕಾವ್ಯಗಳು. ಚಂಪೂ ಕಾವ್ಯ ಅಂದರೆ ಆಗಲೇ ಹೇಳಿರೋ ಹಾಗೆ ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯಗಳು. ಈ ಮಲ್ಲಿನಾಥ ಪುರಾಣವು 19ನೆಯ ತೀರ್ಥಂಕರನಾಗಿರುವಂಥ ಮಲ್ಲಿನಾಥನ ಬಗ್ಗೆ ವಿವರಿಸುತ್ತೆ. ಹಾಗೆ ರಾಮಚಂದ್ರ ಚರಿತ ಪುರಾಣ ಇದನ್ನು ಪಂಪರಾಮಾಯಣ ಅಂತ ಕರೆಯಲಾಗುತ್ತೆ. ಪಂಪರಾಮಾಯಣ ಎನ್ನುವಂಥ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಹೊಂದಿದೆ. ಈ ರಾಮಚಂದ್ರ ಚರಿತ ಪುರಾಣ ಇದು ನಾಗಚಂದ್ರ, ಕವಿ ನಾಗಚಂದ್ರ ಅವರಿಗೆ ಒಂದು ಹೆಸರನ್ನು ತಂದುಕೊಟ್ಟಿರುವಂತಹ ಕಾವ್ಯ.
ನಾಗಚಂದ್ರ ಇವರಿಗೆ ಇರುವಂತಹ ಬಿರುದುಗಳು ಯಾವುದಂದರೆ ಭಾರತಿ ಕರ್ಣಪೂರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಚತುರ ಕವಿ, ಜನಸ್ಥಾನ ರತ್ನ, ಪ್ರದೀಪ, ಸೂಕ್ತಿ ಮುಕ್ತಾವತಂಸ ಮುಂತಾದವುಗಳು. ನಿಮ್ಮ ಸಿಲೆಬಸ್ಗೆ ಇರುವಂತಹ ಕದಡಿದ ಸಲಿಲಂ ತಿಳಿವಂದದೆ ಎನ್ನುವಂತಹ ಕಾವ್ಯ ರಾಮಚಂದ್ರ ಚರಿತ ಪುರಾಣದ ಒಂದು ಭಾಗ. ಈ ಕಾವ್ಯಕ್ಕಿಂತ ಮುಂಚಿತವಾಗಿ ಈ ಕಾವ್ಯದ ಕುರಿತಾಗಿ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಈ ಹಿನ್ನೆಲೆಯನ್ನು ತಿಳಿದಾಗ ನಿಮಗೆ ಕಾವ್ಯ ಇನ್ನೂ ಸರಳವಾಗಿ ಅರ್ಥ ಆಗುತ್ತೆ. ಈ ಕದಡಿದ ಸಲಿಲಂ ತಿಳಿವಂದದೆ ಎನ್ನುವಂತಹ ಈ ಪ್ರಸ್ತುತ ನಿಮ್ಮ ಸಿಲೆಬಸ್ಸಿಗೆ ಇರುವಂಥ ಈ ಕಾವ್ಯ ಭಾಗ ರಾಮಾಯಣದಲ್ಲಿ ಬರುವಂತಹ ರಾವಣ ಆತನ ಮನಸ್ಸು ಬದಲಾವಣೆಯಾದುದನ್ನು, ಮನ ಪರಿವರ್ತನೆಗೊಂಡಿರುವಂತಹ ಸಂದರ್ಭವನ್ನು ಕುರಿತು ವಿವರಿಸುತ್ತೆ. ನೀವು ಈಗಾಗಲೇ ಮಹಾಕಾವ್ಯಗಳಾಗಿರುವಂಥ ರಾಮಾಯಣ ಮಹಾಭಾರತದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತೀರ. ರಾಮಾಯಣದಲ್ಲಿ ರಾವಣ ಸೀತೆಯ ರೂಪಕ್ಕೆ ಮರುಳಾಗಿ ಮಾರುವೇಷವನ್ನು ಧರಿಸಿಕೊಂಡು ಬಂದು ಮೋಸದಿಂದ ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಬಂಧಿಸಿ ಇಟ್ಟಿರ್ತಾನೆ. ಸೀತೆಯ ರೂಪಕ್ಕೆ ರಾವಣನ ಮನಸ್ಸು ಕದಡಿರುತ್ತೆ. ತದನಂತರದಲ್ಲಿ ಮನಸ್ಸು ಬದಲಾವಣೆಗೊಂಡು ತಿಳಿಯಾಗುತ್ತೆ. ಆ ಸಂದರ್ಭನೇ ಈ ಪಾಠದ ವಸ್ತು ವಿಷಯ. ಈ ಕಾವ್ಯ ಭಾಗವನ್ನು ರಾಮಚಂದ್ರ ಚರಿತ ಪುರಾಣದ 14ನೆಯ ಆಶ್ವಾಸದಿಂದ 14ನೆಯ ಭಾಗ ಅಥವಾ ಅಧ್ಯಾಯದಿಂದ ಆಯ್ಕೆ ಮಾಡಿಕೊಂಡು ಕೊಡಲಾಗಿದೆ. ಈ ಕಥೆಯನ್ನು ಕೇಳಿದ ತಕ್ಷಣವೇ ಸಾಮಾನ್ಯವಾಗಿ ಲೋಕದಲ್ಲಿ ನಡೆಯುವಂತಹ ಘಟನೆ ಇದು ಒಂದು ಲೌಕಿಕ ಕಾವ್ಯ ಅಂತ ಅನಿಸಿದ್ರೂ ಕೂಡ ಇದು ವಾಸ್ತವವಾಗಿ ನೋಡೋದಾದರೆ ಇದೊಂದು ಧಾರ್ಮಿಕವಾದಂತಹ ಪೌರಾಣಿಕವಾದಂತಹ ಕಥೆ. ರಾಮಾಯಣವನ್ನು ಮಹರ್ಷಿ ವಾಲ್ಮೀಕಿ ಅವರು ರಚನೆ ಮಾಡಿದರು. ಆದರೆ ಇದು ವಾಲ್ಮೀಕಿ ರಾಮಾಯಣ ಸಂಪ್ರದಾಯವನ್ನು ಅನುಸರಿಸದೆ ಜೈನ ಧರ್ಮದ ಪ್ರಕಾರ ರಚನೆಯಾಗಿರುವಂಥ ಒಂದು ಸಾಹಿತ್ಯ ಆಗಿದೆ. ಇದನ್ನು ಜೈನ ಧರ್ಮ ಕವಿಯಾಗಿರುವಂತಹ ನಾಗಚಂದ್ರ ಅವರು ಜೈನ ಧರ್ಮಕ್ಕೆ ಅನುಸಾರವಾಗಿ ಇದನ್ನು ರಚನೆ ಮಾಡಿದ್ದಾರೆ ವಿನಃ ವಾಲ್ಮೀಕಿ ರಾಮಾಯಣವನ್ನು ಅಲ್ಲಿ ಅನುಸರಿಸಿಲ್ಲ. ಹಾಗಿದ್ರೆ ವಾಲ್ಮೀಕಿ ಅವರು ರಚನೆ ಮಾಡಿರುವಂತಹ ರಾಮಾಯಣಕ್ಕೂ ನಾಗಚಂದ್ರ ಅವರು ರಚನೆ ಮಾಡಿರುವಂತಹ ಪಂಪ ರಾಮಾಯಣಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ, ನಾಗಚಂದ್ರ ಅವರ ರಾಮಾಯಣದ ಪ್ರಕಾರ ರಾಮ ಲಕ್ಷ್ಮಣ ರಾವಣರು ಇವರು ಜೈನ ತ್ರಿಷಷ್ಟಿ ಶಲಾಕಾ ಪುರುಷರು. ಜೈನ ತ್ರಿಷಷ್ಟಿ ಶಲಾಕಾ ಪುರುಷರು ಅಂತಂದರೆ 24 ಜನ ತೀರ್ಥಂಕರರು, ಬಲದೇವ, ವಾಸುದೇವ, ಪ್ರತಿ ವಾಸುದೇವ ಇವರನ್ನು ಏನಂತ ಕರೆಯಲಾಗುತ್ತೆ, ಜೈನ ತ್ರಿಷಷ್ಟಿ ಶಲಾಕಾ ಪುರುಷರು ಅಂತ ಕರೆಯಲಾಗುತ್ತೆ. ಇದು ಟಿಪ್ಪಣಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರು ಬಲದೇವ ವಾಸುದೇವ ಆದರೆ ರಾವಣ ಪ್ರತಿ ವಾಸುದೇವ. ಇಲ್ಲಿ ವಾಲ್ಮೀಕಿ ರಾಮಾಯಣಕ್ಕೂ ಪಂಪ ರಾಮಾಯಣಕ್ಕೂ ಏನು ಮುಖ್ಯವಾದ ವ್ಯತ್ಯಾಸ ಅಂದರೆ ರಾವಣನ ಪಾತ್ರದಲ್ಲಿ ವ್ಯತ್ಯಾಸ ಇದೆ. ಅಂದರೆ ರಾಮ ಲಕ್ಷ್ಮಣರ ಪಾತ್ರಕ್ಕಿಂತ ರಾವಣನ ಪಾತ್ರದಲ್ಲಿನೇ ಪ್ರಮುಖವಾದಂಥ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ. ನಾಗಚಂದ್ರ ಅವರ ರಾಮಾಯಣದಲ್ಲಿ ರಾವಣ ಒಬ್ಬ ಮೂಲತಃ ಮಹಾನ್ ಪುರುಷ, ಮಹಾನ್ ವ್ಯಕ್ತಿಯಾಗಿರ್ತಾನೆ, ಒಳ್ಳೆ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿಯಾಗಿರ್ತಾನೆ. ಆದರೆ ಸಮಯ ಸಂದರ್ಭ ಆತನು ಮಾಡಿರುವಂತಹ ಕರ್ಮ ಈ ಎಲ್ಲವುಗಳು ಸೇರಿ ಆತನನ್ನು ಬಲಹೀನನನ್ನಾಗಿ ಮಾಡಿಬಿಡುತ್ತವೆ. ಆ ದೌರ್ಬಲ್ಯ ಬಲಹೀನತೆ ಎನ್ನುವಂಥದ್ದು ಇದು ಒಂದು ಆಕಸ್ಮಿಕ ಸಡನ್ನಾಗಿ ನಡೆದಿರ್ತಕ್ಕಂಥದ್ದು. ಆದರೆ ಆತನ ಮೂಲ ಸ್ವಭಾವ ಅಲ್ಲ, ಅದು ಸಹಜವಾಗಿರುವಂಥದ್ದಲ್ಲ, ಅದು ಅಸಹಜವಾಗಿರುವಂಥದ್ದು. ಅದು ಆತನ ವಿಧಿಯಾಗಿತ್ತು, ಅದು ಆತನ ಹಣೆ ಬರಹ ಆಗಿತ್ತು. ಅದಕ್ಕೋಸ್ಕರನೇ ಆ ರೀತಿಯಾಗಿ ಸೀತೆಯ ಮೋಹಕ್ಕೆ ಬಲಿಯಾಗಿ ಸೀತೆಯನ್ನು ನೋಡಿದ ತಕ್ಷಣವೇ ದೌರ್ಬಲ್ಯಗೊಂಡು ಅಲ್ಲಿ ಆ ವಿಧಿಯ ಆಟಕ್ಕೆ ಬಲಿಯಾಗಿ ವ್ಯಕ್ತಿತ್ವವನ್ನೇ ಕಳೆದುಕೊಳ್ತಾನೆ, ಸೋಲಿಗೆ ಕಾರಣನಾಗ್ತಾನೆ, ಹಾಗೆ ಅನುಕಂಪ ಕರುಣೆಗೆ ಪಾತ್ರನಾಗ್ತಾನೆ. ಈ ರಾವಣ ಸತ್ಕುಲ ಪ್ರಸೂತ, ಒಳ್ಳೆ ಕುಲದಲ್ಲಿ ಜನ್ಮ ತಾಳಿರ್ತಾನೆ, ಜೈನ ಭಕ್ತ ಆಗಿರ್ತಾನೆ, ಹಿಂಸೆಯನ್ನು ಮಾಡ್ತಾ ಇರೋದಿಲ್ಲ, ಒಬ್ಬ ವೀರ ಪರಾಕ್ರಮಿಯಾಗಿರ್ತಾನೆ, ನೋಡೋಕ್ಕೆ ಅಂಥ ಭಯಂಕರ ರಾಕ್ಷಸ ಏನೂ ಆಗಿರೋದಿಲ್ಲ. ಪರಾಂಗನಾ ವಿರತಿ ಎಂಬುದು ರಾವಣ ಕೈ ಹಿಡಿದ ವ್ರತ.
ಅಂದರೆ ಬೇರೆ ಹೆಣ್ಮಕ್ಳ ಬಗ್ಗೆ ವೈರಾಗ್ಯ ಭಾವನೆಯನ್ನು, ವಿರಕ್ತಿ ಭಾವನೆಯನ್ನು ಹೊಂದಿದ್ದ. ಪರರ ಅಂಗದ ಬಗ್ಗೆ ವ್ಯಾಮೋಹ ಅಲ್ಲಿ ರಾವಣನಿಗೆ ಇರಲಿಲ್ಲ. ಲಂಕೆಯಲ್ಲಿ ಇರುವಂಥ ಹೆಣ್ಮಕ್ಳೆಲ್ಲ ಆತನ ನೋಡಿ ಆತನಿಗೆ ಒಲಿದು ಬಂದವರು ವಿನಃ ಅಲ್ಲಿ ರಾವಣ ಬಲಾತ್ಕಾರದಿಂದ ಅವರನ್ನು ತಂದು ಇರಿಸ್ಕೊಂಡಿರಲಿಲ್ಲ. ನಳಕೂಬರನ ಹೆಂಡತಿ ಉಪರಂಬೆ ರಾವಣನಿಗೆ ಒಲಿದು ತಾನಾಗಿಯೇ ಬಂದಿದ್ಲು. ಅವಳಿಗೆ ಒಳ್ಳೆಯ ಉಪದೇಶವನ್ನು ನೀಡಿ ಮರಳಿ ಕಳಿಸಿದ. ಇದು ಆತನ ಉತ್ತಮ ಚಾರಿತ್ರ್ಯದ ಉದಾಹರಣೆಯಾಗಿದೆ. ಇಂತಹ ಸಚ್ಚರಿತ್ರೆ ಮಹಾನ್ ವ್ಯಕ್ತಿಯಾಗಿರುವಂತಹ ರಾವಣನ ಜೀವನದಲ್ಲಿ ವಿಧಿ ಪ್ರವೇಶ ಮಾಡುತ್ತೆ. ಹಣೆ ಬರಹನೇ ಅಲ್ಲಿ ಬದಲಾಗುತ್ತೆ. ಆತನ ನಾಶಕ್ಕೆ, ಅವನತಿಗೆ ಸಂಚು ಮಾಡುತ್ತೆ. ನೋಡಿ, ಹಿಂದೆ ಎಂದೂ ಕೂಡ ರಾವಣ ಪರಸತಿಗೆ, ಬೇರೆಯವರ ಹೆಂಡತಿಗೆ ಅಥವಾ ಬೇರೆ ಹೆಣ್ಮಕ್ಳ ಸೌಂದರ್ಯಕ್ಕೆ ಮರಳಾಗಿರಲಿಲ್ಲ. ಆದರೆ ಸೀತೆಯನ್ನು ನೋಡಿದ ತಕ್ಷಣವೇ ಸೀತೆಯ ರೂಪ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಅಪಹರಿಸ್ತಾನೆ. ಪ್ರಮದ ಎನ್ನುವಂತಹ ವನದಲ್ಲಿ ಬಂಧಿಸಿ ಇಟ್ಟು ಅವಳನ್ನು ಒಲಿಸ್ಕೊಳ್ಳೋದಕ್ಕೆ, ತನ್ನವಳನ್ನಾಗಿ ಮಾಡಿಕೊಳ್ಳೋದಕ್ಕೆ ವಿವಿಧ ರೀತಿಯ ಪ್ರಯತ್ನಗಳನ್ನೆಲ್ಲ ಪಡ್ತಾನೆ. ಆದರೆ ಯಾವ ಪ್ರಯತ್ನ ಕೂಡ ಫಲಕಾರಿ ಆಗೋದಿಲ್ಲ. ಎಲ್ಲವೂ ಕೂಡ ವಿಫಲನೇ ಆಗ್ತಾವು. ಮುಂದೆ ಈ ವಿಷಯ ಸೀತೆಯ ಪತಿಯಾದಂತಹ ರಾಮನಿಗೆ ಗೊತ್ತಾಗುತ್ತೆ. ರಾಮ, ಲಕ್ಷ್ಮಣ, ಹನುಮಂತ ಸಹಿತವಾಗಿ ಸೈನ್ಯವನ್ನು ತೆಗೆದುಕೊಂಡು ಬಂದು ಲಂಕೆಯ ಸಾಮ್ರಾಜ್ಯವನ್ನು ಸುತ್ತುವರಿತಾನೆ. ಇಲ್ಲಿ ರಾವಣ ಯುದ್ಧದ ವಿಜಯಕ್ಕಾಗಿ ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಳ್ಳೋದಕ್ಕೆ, ಬಹುರೂಪಿಣಿ ವಿದ್ಯೆ ಅಂದರೆ ಬಹು ಅಂದರೆ ವಿವಿಧ, ಬೇರೆ ಬೇರೆ ರೂಪ ಅಂತಂದರೆ ಏನು, ಬೇರೆ ಬೇರೆ ರೀತಿಯಾಗಿರುವಂತಹ ರೂಪವನ್ನು ಧರಿಸ್ಬೋದು. ಯಾವುದು ಬೇಕೋ ಆ ರೂಪವನ್ನು ಧರಿಸೋದು, ಅದು ಬಹುರೂಪಿಣಿ ವಿದ್ಯೆ. ಈ ವಿದ್ಯೆಯನ್ನು ಪಡೆದುಕೊಳ್ಳೋದಕ್ಕೆ ಜೈನ ದೇವಾಲಯದಲ್ಲಿ ಭಕ್ತಿಯಿಂದ ಅಲ್ಲಿ ಧ್ಯಾನವನ್ನು ಮಾಡ್ತಾ, ತಪಸ್ಸನ್ನು ಮಾಡ್ತಾ ಕೂತ್ಕೊಳ್ತಾನೆ. ಈ ವಿದ್ಯೆ ಪ್ರತ್ಯಕ್ಷ ಆಗಿ ಏನು ಹೇಳುತ್ತೆ ಅಂದರೆ, ನಾನು ರಾಮ ಲಕ್ಷ್ಮಣರನ್ನು ಮಾತ್ರ ಕೊಲ್ಲೋದಿಲ್ಲ, ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ಎಲ್ಲರೂ ಕೂಡ ಸಂಹಾರ ಮಾಡ್ತೀನಿ ಅಂತ ಹೇಳಿದಾಗ ರಾವಣ ಹೆದರದೆ, ಎದೆಗುಂದದೆ ಯುದ್ಧಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾನೆ. ಈ ಬಹುರೂಪಿಣಿ ವಿದ್ಯೆ ಅಂದರೆ ಏನು ಅನ್ನೋದನ್ನು ಟಿಪ್ಪಣಿಯಲ್ಲಿ ಕೊಡಲಾಗಿದೆ. ಇದು ಬಯಸಿದ ರೂಪವನ್ನು ಪಡಿಬೋದಾಗಿರುವಂಥ ಒಂದು ಮಾಯಾ ವಿದ್ಯೆ. ಇದನ್ನು ರಾವಣ ತಪಸ್ಸನ್ನು ಮಾಡಿ ಪಡೆದುಕೊಂಡಿದ್ದ. ಈ ಬಹುರೂಪಿಣಿ ವಿದ್ಯೆ ಬಗ್ಗೆ ರನ್ನನ ಅಜಿತ ಪುರಾಣದಲ್ಲೂ ಕೂಡ ಉಲ್ಲೇಖ ಇದೆ. ಈ ವಿದ್ಯೆಯನ್ನು ರಾವಣ ಪಡೆದುಕೊಂಡು ತನ್ನ ಮಾಯಾ ವಿಧಾನದಿಂದ ರಾಮ ಲಕ್ಷ್ಮಣರನ್ನು ವಂಚಿಸಿ ಯುದ್ಧದಲ್ಲಿ ಗೆಲ್ಲಬೇಕು ಅಂತ ಬೇರೆ ಬೇರೆ ರೀತಿಯಾಗಿರುವಂಥ ಸಂಚನ್ನೆಲ್ಲ ಮಾಡ್ತಾನೆ, ಸಂಚನ್ನೆಲ್ಲ ಹೂಡ್ತಾನೆ. ಬಹುರೂಪಿಣಿ ವಿದ್ಯೆಯ ಅಧಿದೇವತೆ ಮೊದಲೇ ಹೇಳಿರ್ತಾಳೆ, ರಾಮ ಲಕ್ಷ್ಮಣರನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಕೂಡ ಇಲ್ಲಿ ಒಂದು ತಿಳುವಳಿಕೆ ಇಲ್ಲದ ನಿರ್ಧಾರವನ್ನು ತೆಗೆದುಕೊಂಡು ಅವರನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ ರಾವಣ. ಹಿಂದೆ ರಾವಣ ಮಾರುವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸ್ತಾನಲ್ಲ, ಅದು ಅವಲೋಕಿನಿ ವಿದ್ಯೆ. ಆ ಅವಲೋಕಿನಿ ವಿದ್ಯೆಯ ಸಹಾಯ ಪಡೆದುಕೊಂಡು ಬೇರೆ ವೇಷವನ್ನು ಧರಿಸಿ ಸೀತೆಯನ್ನು ಅಪಹರಣ ಮಾಡಿರ್ತಾನೆ. ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಸೀತೆಯನ್ನು ಒಂದ್ಸರಿ ನೋಡಿದರೆ ಆಯಿತು ಅಂದ್ಕೊಂಡು ಸೀತೆಯನ್ನು ನೋಡೋದಕ್ಕೆ ಹೋಗ್ತಾನೆ. ತಾನು ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಂಡಿರೋದು, ಅದರ ಸಹಾಯದಿಂದ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಾಗಿ, ಆಮೇಲೆ ನಿನ್ನನ್ನು ಪಡೆದುಕೊಳ್ತೀನಿ ಅಂತ ಹೇಳಿದಾಗ ಸೀತೆಗೆ ಆಘಾತ, ನೋವು, ದುಃಖ ಆಗಿ ಮೂರ್ಛೆ ಹೋಗಿ ಬೀಳ್ತಾಳೆ. ಸೀತೆಯನ್ನು ಎಷ್ಟು ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಯತ್ನಗಳೆಲ್ಲ ವಿಫಲ ಆಗಿ ಹೋಗ್ತಾ ಇರ್ತವು. ಸದಾ ಸೀತೆ ತನ್ನ ಪತಿಯಾದ ರಾಮನ ಬಗ್ಗೆನೇ ಸ್ಮರಿಸ್ತಾ ಇರ್ತಾಳೆ. ಇದನ್ನೆಲ್ಲ ಕಂಡಿರ್ತಕ್ಕಂಥ ಸೀತೆಯ ಮನಸ್ಥಿತಿ, ಸೀತೆಯ ದುಃಖ, ರಾಮನಿಗಾಗಿ ಹಾತೊರೆಯುವಂತಹ ಮನಸ್ಸು, ಈ ಎಲ್ಲವನ್ನ ನೋಡಿ ರಾವಣನ ಮನಸ್ಸು ಬದಲಾಗುತ್ತೆ. ತಾನು ಮಾಡಿರುವಂಥ ಕೆಟ್ಟ ಕೆಲಸಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾನೆ. ಸೀತೆಯ ಮೇಲಿನ ವ್ಯಾಮೋಹ ಎಲ್ಲ ಕರಗಿ ಹೋಗುತ್ತೆ, ಜ್ಞಾನೋದಯ ಆಗುತ್ತೆ. ತನ್ನನ್ನು ತಾನೇ ಬೈಕೊಳ್ತಾನೆ, ಆತ್ಮ ನಿಂದೆಯನ್ನು ಮಾಡ್ಕೊಳ್ತಾನೆ, ಪಶ್ಚಾತ್ತಾಪವನ್ನು ಪಡ್ತಾನೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ಕೊನೆಗೆ ಆ ದುರ್ಮೋಹ ಕರಗಿ ಪರಿಶುದ್ಧ ಸಹೃದಯಿ ಆಗ್ತಾನೆ. ಇದು ಕವಿ ನಾಗಚಂದ್ರ ರಚಿತ ರಾವಣನ ಪಾತ್ರ ಅಥವಾ ವ್ಯಕ್ತಿತ್ವ. ಪದ್ಯ 1. ಕದಡಿದ ಸಲಿಲಂ ತಿಳಿವಂದದೆ, ಅಂದರೆ ಕದಡಿ ಹೋದ ನೀರು ತಿಳಿಯಾಗುವಂತೆ.
ರಚನಾಕಾರರು ಕವಿ ನಾಗಚಂದ್ರ. ಪೀಠಿಕೆ: ಈ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಜೈನ ಕವಿಯಾಗಿರುವಂತಹ ನಾಗಚಂದ್ರ ಅವ್ರ ಬಗ್ಗೆ ಹಾಗೆ ಜೈನ ಸಾಹಿತ್ಯದ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ರಾವಣನ ವ್ಯಕ್ತಿತ್ವದ ಕುರಿತಾಗಿ. ಜೈನ ಸಾಹಿತ್ಯ ಜೈನ ಧರ್ಮದ ಹಿನ್ನೆಲೆ ಮೇಲೆ ರಚನೆಗೊಂಡಿರುತ್ತೆ. ಈ ಸಾಹಿತ್ಯ ಅತ್ಯಂತ ಆಸಕ್ತಿದಾಯಕವಾಗಿರುವಂಥದ್ದು, ಕುತೂಹಲಕಾರಿಯಾಗಿರುವಂಥದ್ದು. ಪ್ರಕೃತಿಯಲ್ಲಿ ಮಾನವನ ಜೀವನದಲ್ಲಿ ಏನೇ ಘಟನೆಗಳು ಸಂಭವಿಸಿದರೂ ಕೂಡ ಅದಕ್ಕೆಲ್ಲ ಕಾರಣ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಅಗೋಚರ ಶಕ್ತಿ, ಅದರ ಕೈವಾಡ ಅಂತ ಜೈನ ಸಾಹಿತ್ಯ ಹೇಳುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾಗಚಂದ್ರ ಅವರು ರಚನೆ ಮಾಡಿರುವಂತಹ ಈ ಕಾವ್ಯದಲ್ಲೂ ಕೂಡ ರಾವಣ ಒಬ್ಬ ಶ್ರೇಷ್ಠ ನಾಯಕ, ಪರಾಂಗನಾ ವಿರತಿ ವ್ರತಧಾರಿ, ಅಂದರೆ ಪರಸ್ತ್ರೀಯರ ಬಗ್ಗೆ ವೈರಾಗ್ಯವನ್ನು ಹೊಂದಿರುವಂಥವನು. ಅಂತಹ ರಾವಣ ಒಂದು ಬಾರಿ ಖರ ದೂಷಣ ಎನ್ನುವಂತಹ ರಾಕ್ಷಸರಿಗೆ ಸಹಾಯ ಮಾಡೋದಕ್ಕೆ ಹೋಗಿರ್ತಾನೆ. ಕೊನೆಗೆ ಆ ರಾಕ್ಷಸರು ರಾಮನಿಂದ ಕೊಲ್ಲಲ್ಪಡ್ತಾರೆ. ಈ ರಾಕ್ಷಸರಿಗೆ ಸಹಾಯ ಮಾಡೋದಕ್ಕೆ ಹೋದಾಗ ಅಲ್ಲಿ ಸೀತೆಯನ್ನು ಕಂಡು ಸೀತೆಯ ರೂಪಕ್ಕೆ ಮರುಳಾಗಿ ತನ್ನ ವ್ಯಕ್ತಿತ್ವದ ನಾಶಕ್ಕೆ ಕಾರಣ ಆಗ್ತಾನೆ, ಅತ್ಯಂತ ಅಧೋಗತಿಗೆ ಇಳಿತಾನೆ. ಆದರೆ ಕವಿ ಹೇಳಿರೋ ಪ್ರಕಾರ ಇದು ವಿಧಿಲಿಖಿತವಾಗಿತ್ತು. ಮೊದಲೇ ಹೇಳಿದ್ದಾರಲ್ಲ, ಎಲ್ಲ ಕಾರ್ಯಗಳ ಹಿಂದೆ, ಸಂದರ್ಭಗಳ ಹಿಂದೆ, ಘಟನೆಗಳ ಹಿಂದೆ ಏನಿಲ್ಲಿ ಅಗೋಚರ ಶಕ್ತಿಯ ಕೈವಾಡ ಇರುತ್ತೆ ಅಂತ. ಹಾಗೆ ಇಲ್ಲಿ ರಾವಣನ ಜೀವನದಲ್ಲಿ ನಡೆಯುವಂತಹ ಘಟನೆಗಳಿಗೂ ಕೂಡ ಏನಿಲ್ಲಿ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಶಕ್ತಿ ಕೆಲಸ ಮಾಡ್ತಾ ಇತ್ತು. ಅಂದರೆ ಆತನ ಹಣೆ ಬರಹನೇ ಅದಾಗಿತ್ತು. ಮನುಷ್ಯನ ಮನಸ್ಸು ಸಾಮರ್ಥ್ಯಕ್ಕಿಂತಲೂ ಮಿಗಿಲಾದ, ಹೆಚ್ಚಿನದಾದ, ಕಣ್ಣಿಗೆ ಕಾಣದೇ ಇರುವಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯ ಪ್ರಕಾರನೇ ಎಲ್ಲದೂ ನಡೆಯುತ್ತೆ. ನೋಡಿ, ರಾವಣ ಒಬ್ಬ ಅಸಾಧಾರಣ ವ್ಯಕ್ತಿಯಾಗಿರ್ತಾನೆ. ಆದರೂ ಕೂಡ ಆತನ ವ್ಯಕ್ತಿತ್ವ ಅವನತಿಯತ್ತ ಸಾಗುತ್ತೆ. ಇದಕ್ಕೆಲ್ಲ ಆ ಶಕ್ತಿನೇ ಕಾರಣ. ಮನುಷ್ಯನಲ್ಲಿ ಮಾನವೀಯ ಗುಣಗಳು ಕೂಡ ಇರುತ್ತವೆ, ರಾಕ್ಷಸತ್ವದ ಗುಣಗಳು ಕೂಡ ಇರುತ್ತವೆ. ಆದರೆ ವ್ಯಕ್ತಿಯ ವರ್ತನೆಗಳು, ನಡವಳಿಕೆ ಆತನ ಉನ್ನತಿಗೆ ಮತ್ತು ಅವನತಿಗೆ ಕಾರಣವಾಗುತ್ತವೆ. ಕೆಲವು ಬಾರಿ ಉನ್ನತ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿ ಕೆಳಗಡೆ ಬಿದ್ದು ಅವನತಿಯತ್ರ ಸಾಗ್ಬೋದು. ಇನ್ನು ಕೆಲವು ಬಾರಿ ಕೆಳಗಡೆ ಬಿದ್ದಿರುವಂತಹ ವ್ಯಕ್ತಿ ಉನ್ನತಿಗೂ ಕೂಡ ಏರಬಹುದು. ನೋಡಿ, ಇಲ್ಲಿ ರಾವಣನ ಮರೆವಿನ ಪ್ರಕ್ರಿಯೆಯು ಸೀತಾಪಹರಣಕ್ಕೆ ಕಾರಣವಾದರೆ, ಅಂದರೆ ರಾವಣ ತನ್ನ ವ್ಯಕ್ತಿತ್ವವನ್ನೇ ಮರೆತು ಹೋಗ್ಬಿಟ್ಟ. ತಾನು ಉನ್ನತ ಸ್ಥಾನದಲ್ಲಿ ಇದ್ದೀನಿ, ಲಂಕಾಧಿಪತಿ ಎನ್ನುವಂತಹ ಒಂದು ವ್ಯಕ್ತಿತ್ವವನ್ನೇ ಮರೆತು ಹೋಗಿ ಸೀತೆಯ ಅಪಹರಣವನ್ನು ಮಾಡಿ ಅವನತಿಯನ್ನು ಕಾಣ್ತಾನೆ. ಅರಿವಿನ ಪ್ರಕ್ರಿಯೆಯು ಸೀತೆಯನ್ನು ರಾಘವನಿಗೊಪ್ಪಿಸುವ ಮನಪರಿವರ್ತನೆಗೆ ಕಾರಣವಾಗುತ್ತೆ. ನಂತರದಲ್ಲಿ ಅರಿವು, ಜ್ಞಾನ ಮೂಡುತ್ತೆ, ಮನ ಪರಿವರ್ತನೆಯಾಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಇದರಿಂದ ಸೀತೆಯನ್ನು ಆಕೆಯ ಪತಿಯಾದ ರಾಘವನಿಗೆ ಒಪ್ಪಿಸ್ತಾನೆ. ರಾವಣನ ಮನಸ್ಸು ಎನ್ನುವಂತಹ ಕೊಳ ಸೀತೆಯನ್ನು ಅಪಹರಣ ಮಾಡುವಂಥ ಸಂದರ್ಭದಲ್ಲಿ ಕಲುಷಿತಗೊಂಡಿತ್ತು, ಕೊಳಕಾಗ್ಬಿಟ್ಟಿತ್ತು, ಕದಡಿಬಿಟ್ಟಿತ್ತು. ನಂತರ ಪಶ್ಚಾತ್ತಾಪ ಆದಾಗ, ಮನಸ್ಸು ಬದಲಾದಾಗ ಆ ಕೊಳ, ಆ ಮನಸ್ಸು ಎನ್ನುವಂತಹ ಕೊಳ ಏನಾಗುತ್ತೆ, ತಿಳಿಯಾಗುತ್ತೆ, ನಿರ್ಮಲವಾಗುತ್ತೆ, ಸ್ವಚ್ಛವಾಗುತ್ತೆ. ಮನುಷ್ಯನಿಗೆ ಕೆಟ್ಟತನ, ದುಷ್ಟತನ ಅನ್ನೋದು ಹುಟ್ಟಿದಾಗಿಂದ ಬರೋದಿಲ್ಲ. ಬಂದ್ರೂ ಕೂಡ ಅದು ಕೊನೆಯವರೆಗೆ ಇರೋದಿಲ್ಲ ಅನ್ನೋದನ್ನು ನಾಗಚಂದ್ರ ಕವಿಯವರು ರಾವಣನ ಉದಾಹರಣೆಯೊಂದಿಗೆ ಈ ಕಾವ್ಯ ಭಾಗದಲ್ಲಿ ಮನಸ್ಸಿಗೆ ನಾಟುವಂತೆ ಚಿತ್ರಿಸಿದ್ದಾರೆ. ಹಾಗಿದ್ರೆ ಬನ್ನಿ ಈ ಚಂಪು ಕಾವ್ಯದ ಭಾವಾರ್ಥವನ್ನು ತಿಳಿಯೋಣ. ಪ್ರಾರಂಭದ ಸಾಲುಗಳು ಗದ್ಯ, ನಂತರ ಬರುವಂಥದ್ದು ಪದ್ಯ. ಈ ಪದ್ಯಗಳಿಗಾಗಲೇ ನಂಬರ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 1, 2, 3, 4 ಅವೆಲ್ಲವುಗಳು ಪದ್ಯ, ಉಳಿದಿರೋದು ಗದ್ಯ. ಈ ಗದ್ಯ ಭಾಗವನ್ನು ವಚನ ಅಂತ ಕರೆಯಲಾಗುತ್ತೆ. ಪದಗಳ ಅರ್ಥ ಬರೀತಾ ಹೋಗಿ ನಿಮಗೆ ಇನ್ನೂ ಸರಳವಾಗಿ ಅರ್ಥ ಆಗುತ್ತೆ. ವಚನ: ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದುಂ. ಪದಗಳ ಅರ್ಥನ ಕೆಳಗಡೆ ಕೊಡಲಾಗಿದೆ, ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ. ಇನ್ನೂ ಹೆಚ್ಚಿನ ಪದಗಳ ಅರ್ಥವನ್ನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ತಾ ಹೋಗಿ.
ರಾವಣಂ ಅಂದರೆ ರಾವಣನು, ಧ್ರುವ ಮಂಡಲದಂತೆ, ಧ್ರುವ ಅಂದರೆ ಸ್ಥಿರ ಅಚಲ ಚಲಿಸದೇ ಇರೋದು, ಮಂಡಲ ಅಂತಂದರೆ ಏನಿಲ್ಲಿ ವರ್ತುಲಾಕಾರ, ಹಾಗೆ ಆಕಾಶದಲ್ಲಿರುವ ಚಲಿಸದೇ ಇರುವ ತಾರೆಯಂತೆ ಅಂತಲೂ ಅರ್ಥ ಕೊಡುತ್ತೆ. ಚಲಿಸದೆ ಅಂದರೆ ಚಲಿಸದೆ. ಚಿತ್ತ ನಿರೋಧಂಗೆಯ್ದು ಮನಸ್ಸು ನಿಗ್ರಹಿಸುವುದು. ದಿವ್ಯ ಮಂತ್ರದಿಂ, ದಿವ್ಯ ಅಂದರೆ ಶ್ರೇಷ್ಠ, ಮಂತ್ರದಿಂದ, ವಿದ್ಯೆಯಂ ವಿದ್ಯೆಯನ್ನು, ಸಾಧಿಸುವುದು ಅಂದರೆ ಒಲಿಸಿಕೊಂಡ. ಇಲ್ಲಿ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಳ್ಳುವ ಸಂದರ್ಭವನ್ನು ವಿವರಿಸಲಾಗಿದೆ. ರಾವಣ ಸೀತೆಯನ್ನು ಅಪಹರಿಸಿದ ವಾರ್ತೆಯನ್ನು ಕೇಳಿದ ರಾಮ ಲಕ್ಷ್ಮಣರು ಲಂಕೆಯ ಮೇಲೆ ತಮ್ಮ ಸೈನ್ಯದ ಜೊತೆಗೆ ಸುತ್ತುವರಿತಾರೆ, ಮುತ್ತಿಗೆಯನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಜೈನ ದೇವಾಲಯದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಹೇಗೆ ತಪಸ್ಸು ಮಾಡ್ತಾನೆ ಅನ್ನೋದನ್ನು ಈ ವಚನದಲ್ಲಿ ಕೊಡಲಾಗಿದೆ. ರಾವಣ ಒಂದು ಸ್ಥಿರವಾಗಿರುವಂತಹ ಭೂಮಿ ಪ್ರದೇಶ ಹೆಂಗೆ ಸ್ಥಿರವಾಗಿ ಅಲುಗಾಡ್ದೇ ಇರುತ್ತಲ್ಲ, ಹಾಗೆ ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ, ಆ ವಿದ್ಯೆಯನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸ್ಥಿರವಾಗಿ ಚಲಿಸದೆ ಏಕಚಿತ್ತನಾಗಿ ಮನಸ್ಸನ್ನು ನಿಗ್ರಹಿಸಿ ಬೇರೆ ಕಡೆ ಏನು ಯೋಚನೆ ಮಾಡದೆ ಕೇವಲ ಆ ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿ ಧ್ಯಾನವನ್ನು ಮಾಡ್ತಾನೆ. ದಿವ್ಯ ಮಂತ್ರ, ಶ್ರೇಷ್ಠವಾದಂಥ ಮಂತ್ರವನ್ನು ಜಪಿಸುತ್ತಾ ಧ್ಯಾನವನ್ನು ಮಾಡಿ ತಪಸ್ಸನ್ನು ಮಾಡಿ ಆ ವಿದ್ಯೆಯನ್ನು ಒಲಿಸ್ಕೊಳ್ತಾನೆ. ಪದ್ಯ 1. ಪೊಸಗಾರ ಸಿಡಿಲ ಮಸಕಮನ್ ಅಸಕಳಿದು ಕೃತಾಂತ ಜಿಹ್ವೆ ಪೊಡಕರಿಸುವೋಲ್ ಬೆಸಸು ಬೆಸಸೆಂದು ಕರಮಂ ಅರ್ವಿಸಿ ಸನ್ನಿಧವಾಯ್ತು ವಿದ್ಯೆ ರಾವಣನ್ ಇದಿರೋಳ್. ಪದಗಳ ಅರ್ಥ: ಪೊಸಗಾರ ಅಂದರೆ ಮುಂಗಾರಿನ, ಸಿಡಿಲ ಸಿಡಿಲು, ಮಸಕಮಂ ಮಸಕಮನ್ ಅಂದರೆ ಆವೇಶ ಅಥವಾ ಆರ್ಭಟ, ಸಿಡಿಲಿನ ಆವೇಶ ಅಥವಾ ಆರ್ಭಟ. ಅಸಕಳಿದು ಮೀರೋದು, ಕೃತಾಂತ ಅಂದರೆ ಯಮ, ಜಿಹ್ವೆ ಅಂದರೆ ನಾಲಿಗೆ, ಪೊಡಕರಿಸು ಅಂದರೆ ಅಲ್ಲಾಡುವಂತೆ ಅಲುಗಾಡುವಂತೆ, ಓಲ್ ಅಂದರೆ ಅಂತೆ, ಓಲ್ ಅಂದರೆ ಅಂತೆ, ಬೆಸಸು ಬೆಸೆಸೆಂದು, ಬೆಸಸು ಅಂದರೆ ಆಜ್ಞಾಪಿಸು, ಕರಮ, ಕರ ಅಂದರೆ ಕೈಯನ್ನು, ಅರ್ವಿಸಿ ಅಂದರೆ ವ್ಯಾಪಿಸೋದು, ಹರಡೋದು, ಮುಂದೆ ಚಾಚೋದು, ಸನ್ನಿಧವಾಯಿತು ಸಮೀಪಿಸಿತು ಅಥವಾ ಪ್ರತ್ಯಕ್ಷವಾಯಿತು ವಿದ್ಯೆ ರಾವಣನಿದಿರೋಳ್ ರಾವಣನ ಎದುರಲ್ಲಿ. ಈ ಪದ್ಯದಲ್ಲಿ ಬಹುರೂಪಿಣಿ ವಿದ್ಯಾದೇವತೆ ಹೇಗೆ ಪ್ರತ್ಯಕ್ಷಲಾದ್ಲು, ಪ್ರತ್ಯಕ್ಷವಾಗುವಂಥ ಸಂದರ್ಭ ಹೇಗಿತ್ತು ಅನ್ನೋದನ್ನು ವಿವರಿಸಲಾಗಿದೆ. ರಾವಣ ರಾಮ ಲಕ್ಷ್ಮಣರ ಜೊತೆ ಯುದ್ಧ ಮಾಡಿ ಅವರನ್ನು ಸೋಲಿಸಬೇಕು ಅಂದ್ಕೊಂಡು ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಳ್ಳೋದಕ್ಕಾಗಿ ಏಕಚಿತ್ತವಾಗಿ ಅಲುಗಾಡದೆ ಸ್ಥಿರವಾಗಿ ಮನಸ್ಸನ್ನು ನಿಗ್ರಹಿಸಿ ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸನ್ನು ಮಾಡಿದಾಗ ಆ ತಪಸ್ಸಿಗೆ ಒಲಿದು ಬಹುರೂಪಿಣಿಯಾಗಿರುವಂತಹ ವಿದ್ಯಾದೇವತೆ ಪ್ರತ್ಯಕ್ಷಳಾಗ್ತಾಳೆ. ಆ ಪ್ರತ್ಯಕ್ಷವಾಗುವಂಥ ಸಂದರ್ಭದಲ್ಲಿ ಹೇಗಿರುತ್ತೆ ವಾತಾವರಣ ಅಂದರೆ, ಪೊಸಗಾರ ಈ ಮುಂಗಾರಿನ ಮಳೆ ಬರುವಂಥ ಸಂದರ್ಭದಲ್ಲಿ ಗುಡುಗು ಸಿಡಿಲು ಆರ್ಭಟ ಆವೇಶ ಹೇಗಿರುತ್ತೋ ಹಾಗೆ ಅದು ಎಲ್ಲವನ್ನೂ ಮೀರುವಂತೆ, ಅಸಕಳಿದು ಅಂದ್ರೇನು, ಈ ಗುಡುಗು ಸಿಡಿಲು ಈ ಆರ್ಭಟವನ್ನು, ಮುಂಗಾರಿನ ಮಳೆಯ ಆರ್ಭಟವನ್ನೆಲ್ಲ ಮೀರುವಂತೆ ಅಂದರೆ ಅದಕ್ಕಿಂತ ಹೆಚ್ಚಾಗಿ ವಾತಾವರಣದಲ್ಲಿ ಆರ್ಭಟ ಆಗ್ತಾ ಇರುತ್ತೆ. ಈ ಆರ್ಭಟ ಸದ್ದಿಗೆ ಯಮನ ನಾಲಿಗೆನೂ ಕೂಡ ಅಲುಗಾಡ್ತಾ ಇರುತ್ತೆ ಅಂತ. ಅಂದರೆ ಅಷ್ಟೊಂದು ಭಯಾನಕವಾಗಿರುವಂಥ ಭಯಂಕರವಾದಂತಹ ಶಬ್ದದೊಂದಿಗೆ ಆರ್ಭಟದೊಂದಿಗೆ ಬಹುರೂಪಿಣಿ ವಿದ್ಯಾದೇವತೆ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷ ಆಗಿ ಬೆಸಸು ಅಂದರೆ ಆಜ್ಞಾಪಿಸು ಅಂತ ಹೇಳಿ, ಏನು ಬೇಕು ನಿನಗೆ ವರವನ್ನು ಕೇಳು ಅಂತ ಹೇಳಿ ಎರಡೂ ಕೈಯನ್ನು ಮುಂದೆ ಚಾಚಿ ರಾವಣನ ಎದುರಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ವಚನ: ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯುಂ ಉಳಿದರನುಂ ಉಳಿಯಲ್ ಈಯನ್ ಎನೆ. ರಾವಣನು ಉಳಿದವರ್ ಅಳಿವ್ ಎನಗ್ ಏವುದೆಂದು ವಿದ್ಯಾದೇವತೆಗೆ ಪೊಡೆವಟ್ಟು ಶಾಂತಿ ಜಿನಭವನಂ 3 ಸೂಳ್ ಬಲಗೊಂಡು ಬರ್ಪನ್ ಅನ್ನೆಗಂ ಅಂಗದಾದಿಗಳ್
ಪೊರಮಟ್ಟು ಪೋಗಿ ತಮ್ಮ ಬೀಡಂ ಪುಗುವುದುಂ. ಪದಗಳ ಅರ್ಥ: ಅಂತೂ ಸನ್ನಿಹಿತೆಯಾಗಿ, ಹೀಗೆ ಪ್ರತ್ಯಕ್ಷಗೊಂಡು, ಚಕ್ರಧರನಪ್ಪ ಲಕ್ಷ್ಮೀಧರನು, ಚಕ್ರಧಾರಿಯಾದ ಲಕ್ಷ್ಮಣನನ್ನು, ಚರಮ ದೇಹಧಾರಿಯಪ್ಪ ರಾಮಸ್ವಾಮಿಯುಂ, ಚರಮಧಾರಿಯಾಗಿರುವಂತಹ ರಾಮನನ್ನು, ಉಳಿಯಲ್ ಅಂದರೆ ಬದುಕಲು ಬಿಟ್ಟು ಉಳಿದವರನ್ನು, ಬದುಕಲು ಬಿಡುವುದಿಲ್ಲ ಅಂದರೆ ಉಳಿದವರನ್ನು ಕೊಲ್ತೀನಿ, ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಎನ್ನಲು, ರಾವಣನು ಉಳಿದವರ ಅಳಿವು, ನಾಶ, ಏವುದೆಂದು, ಏತಕ್ಕೆ ಪ್ರಯೋಜನ, ಏನು ಉಪಯೋಗ ಎಂದು ವಿದ್ಯಾದೇವತೆಗೆ ಪೊಡವಟ್ಟು ಅಂದರೆ ನಮಸ್ಕರಿಸಿ, ಜಿನಭವನಂ ಜೈನ ದೇವಾಲಯವನ್ನು, ಮೂರು ಸಾರಿ ಬಲಗೊಂಡು ಪ್ರದಕ್ಷಿಣೆ ಆಗಿ ಬರುವನು, ಅನ್ನೆಗಂ ಅಷ್ಟರಲ್ಲಿ, ಅಂಗದಾದಿಗಳ್ ರಾಮನ ಸೈನ್ಯದ ಸೈನಿಕರು, ಹನುಮಂತ ವಾನರ ಸೈನಿಕರು ಎಲ್ಲರೂ ಅಂತ. ಪೊರಮಟ್ಟು ಅಂದರೆ ಹೊರಬಂದು, ಹೋಗಿ, ತಮ್ಮ ಬೀಡಂ ತಮ್ಮ ಪಾಳೆಯವನ್ನು, ಪುಗುವುದುಂ ಪ್ರವೇಶಿಸಿದರು. ರಾವಣನಿಗೆ ವಿದ್ಯಾದೇವತೆ ಪ್ರತ್ಯಕ್ಷ ಆದಾಗ ಏನು ಮಾತುಕತೆ ನಡೆಯುತ್ತೆ ಅನ್ನೋದು, ಮತ್ತು ರಾವಣ ತಪಸ್ಸಿಗೆ ಹೋದಾಗ ಇಲ್ಲಿ ಅಂತಃಪುರ ಅರಮನೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಈ ವಚನದಲ್ಲಿ ಕೊಡಲಾಗಿದೆ. ರಾವಣನ ತಪಸ್ಸಿಗೆ ಮೆಚ್ಚಿ ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷ ಆಗಿ ಏನು ಹೊರಬೇಕು ಅಂತ ಕೇಳಿದಾಗ ರಾವಣ ರಾಮ ಲಕ್ಷ್ಮಣರ ನಾಶವನ್ನು ಕೇಳ್ತಾನೆ. ಆಗ ಬಹುರೂಪಿಣಿ ವಿದ್ಯೆ ಚಕ್ರಧರನಾಗಿರ್ತಕ್ಕಂತಹ ಲಕ್ಷ್ಮಣನನ್ನು, ಚರ್ಮಧಾರಿಯಾಗಿರುವಂತಹ ರಾಮನನ್ನು ಬಿಟ್ಟು, ಅವರಿಬ್ಬರನ್ನ ಬಿಟ್ಟು ಉಳಿದಿರುವಂಥ ಎಲ್ಲರನ್ನೂ ಕೂಡ ನಾನು ನಾಶ ಮಾಡ್ತೇನೆ, ಸಾಯಿಸ್ತೇನೆ ಅಂತ ಬಹುರೂಪಿಣಿ ವಿದ್ಯೆ ರಾವಣನಿಗೆ ಹೇಳಿದಾಗ ರಾವಣ ಏನು ಹೇಳ್ತಾನೆ ಪ್ರತ್ಯುತ್ತರವಾಗಿ, ಬೇರೆಯವರ ಸಾವಿನಿಂದ ನನಗೆ ಏನು ಪ್ರಯೋಜನ, ಬೇರೆಯವರ ಸಾವು ನನಗೆ ಏನು ಉಪಯೋಗ ಆಗುತ್ತೆ, ನನಗೆ ಬೇಕಾಗಿರೋದು ರಾಮ ಲಕ್ಷ್ಮಣರ ಸಾವು, ಅವರ ಸಾವನ್ನೇ ಬೇಡ ಅಂದರೆ ಬೇರೆ ಸಾವು ತಗೊಂಡು ನಾನೇನು ಮಾಡಲಿ ಅಂದ್ಕೊಂಡು ವಿದ್ಯಾದೇವತೆಗೆ ನಮಸ್ಕರಿಸಿ ಜೈನ ದೇವಾಲಯವನ್ನು 3 ಪ್ರದಕ್ಷಿಣೆ ಹಾಕಿ ಹೊರಗಡೆ ಬರ್ತಾನೆ. ಅಷ್ಟರಲ್ಲಿ ಇಲ್ಲಿ ತಪಸ್ಸಿಗೆ ಕುಳಿತಾಗ ಅಷ್ಟರಲ್ಲಿ ಈ ಕಡೆ ಏನು ಘಟನೆ ನಡೆದಿರುತ್ತೆ, ರಾಮನ ಸೈನಿಕರು, ಹನುಮಂತ, ವಾನರರು, ಇತರ ಸೈನಿಕರು ಎಲ್ಲರೂ ಸೇರಿ ಇವರು ರಾವಣನ ಅಂತಃಪುರವನ್ನು ಹೊಕ್ಕು ಗಲಾಟೆ ಮಾಡಿ, ದಾಂಧಲೆ ಎಬ್ಬಿಸಿ, ಅಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನ ಕಾಡಿಸಿ ಪೀಡಿಸಿ ಹೊರಗಡೆ ಬಂದು ತಮ್ಮ ಬೀಡನ್ನು, ತಾವು ಡೇರೆ ಏನು ಹಾಕಿರ್ತಾರಲ್ಲ, ಬೀಡೇನು ಹಾಕಿರ್ತಾರಲ್ಲ ಆ ಬೀಡನ್ನು ಸೇರಿಕೊಳ್ತಾರೆ. ಪದ್ಯ 2. ಇತ್ತ ದಶಾನನಂ ನಿಜವಧೂಜನಮಂ ಕೊರಚಾಡಿ ಕಾಡಿದ್ ಉದ್ವೃತ್ತ ವಿರೋಧಿ ಖೇಚರರನ್ ಇಕ್ಕುವ ಬಲ್ಮುಳಿಸಿಂದೆ ಬಂದು ಪೊಯ್ವೆತ್ತಿ ಇಭವೈರಿಯಂತೊದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದತ್ತೆನೆ ನೋಡಿದಂ ಮಯತನೂಜೆಯ ಬಾಡಿದ ವಕ್ತ್ರ ಪದ್ಮಮಂ. ಪದಗಳ ಅರ್ಥ: ಇತ್ತ ದಶಾನನಂ, ದಶಾನನ ಅಂದರೆ ರಾವಣ, ನಿಜವಧೂಜನಮಂ ಅಂದರೆ ಅಂತಃಪುರದ ಸ್ತ್ರೀಯರು, ಕೊರಚಾಡಿ ನಿಂದಿಸಿ, ಕಾಡಿದು ಕಾಡಿಸೋದು ಪೀಡಿಸೋದು, ಉದ್ವೃತ್ತ ಅಂದರೆ ಸೊಕ್ಕಿದ ಕೊಬ್ಬಿದ, ವಿರೋಧಿಗಳಾದಂತಹ, ಖೇಚರರನ್ ಇಕ್ಕುವ, ಖೇಚರರು ಅಂತಂದರೆ ರಾಮನ ಸೈನ್ಯ, ಹನುಮಂತ ವಾನರರನ್ನೊಳಗೊಂಡಿರುವಂತಹ ಸೈನ್ಯ, ಅವರನ್ನು ಇಕ್ಕೋದು ಅಂದರೆ ಹೊಡೆಯೋದು, ಬಲ್ಮುಳಿಸಿಂದೆ ಬಲು ಕೋಪದಿಂದ ಬಂದು ಅಂತ. ಪೊಯ್ವೆತ್ತಿ ಇಭ ವೈರಿ, ಪೊಯ್ವೆತ್ತಿ ಅಂದರೆ ಏಟು ತಿಂದ, ಪೆಟ್ಟು ತಿಂದ, ಇಭ ವೈರಿ ಅಂದರೆ ಸಿಂಹ, ಒದರಿ ಅಂದರೆ ಘರ್ಜಿಸೋದು ಅಂತ. ಕೆಂಗರಿ ಮೂಡಿದ ಭೃಂಗಮಾಲೆ ಅಂದರೆ 10 ಕೆಂಪಾದ ಕಣ್ಣುಗಳನ್ನು ಹೊಂದಿದ ಅಂತ. ನೀಳ್ದತ್ತನೆ ನೋಡಿದಂ ಅಂದರೆ ನೇರವಾಗಿ ಎದುರುಗಡೆ ಇರುವಂತಹ. ಮಯತನೂಜೆ, ಮಯತನೂಜೆ ಅಂದರೆ ರಾವಣನ ಹೆಂಡತಿ ಮಂಡೋದರಿ, ಬಾಡಿದ ವಕ್ತ್ರ ಪದ್ಮಮಂ ಬಾಡಿದ ತಾವರೆಯಂತಹ ಮುಖ ಅಂತ. ರಾಮನ ಸೈನಿಕರು ಅಂತಃಪುರಕ್ಕೆ ಹೊಕ್ಕು ದಾಳಿ ಮಾಡಿದಾಗ ಅದನ್ನು ನೋಡಿದ ರಾವಣನ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ಈ ಪದ್ಯ ವಿವರಿಸುತ್ತೆ. ಇತ್ತ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಂಡು ಅಂತಃಪುರಕ್ಕೆ ಬಂದಾಗ ಆಗಲೇ
ರಾಮನ ಸೈನಿಕರು ಎಲ್ಲ ಅಂತಃಪುರದ ಮೇಲೆ ದಾಳಿ ಮಾಡಿ ಹೋಗಿರ್ತಾರೆ. ಅರಮನೆಯಲ್ಲಿ ಇರುವಂತಹ ಅಂತಃಪುರದಲ್ಲಿ ಇರುವಂತಹ ಸ್ತ್ರೀಯರನ್ನು ಕಾಡಿಸಿ ಪೀಡಿಸಿ ಅವರಿಗೆ ಕಾಟವನ್ನು ಕೊಟ್ಟು ನಿಂದಿಸಿ ಅಂತಃಪುರದ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿಟ್ಟು ಹೋಗಿರ್ತಾರೆ. ಯಾರು? ರಾಮನ ಸೈನಿಕರು. ಅದನ್ನು ನೋಡಿದ ತಕ್ಷಣ ದಶಾನನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನನ್ನ ಅಂತಃಪುರಕ್ಕೆ ಬಂದು ಇಷ್ಟೊಂದು ಅಟ್ಟಹಾಸವನ್ನು ಮೆರೆದಿದ್ದಾರಲ್ಲ ಇವರಿಗೆ ಎಷ್ಟು ಕೊಬ್ಬು ಇರಬೇಡ, ಇವರಿಗೆ ಎಷ್ಟು ಸೊಕ್ಕು ಇರಬೇಡ, ಈ ವೈರಿಗಳಿಗೆ, ಈ ಖೇಚರರಿಗೆ ಅಂದರೆ ಹನುಮಂತ, ವಾನರ ಇತ್ಯಾದಿ ಸೈನಿಕರಿಗೆ ಎಷ್ಟು ಸೊಕ್ಕಿರಬೇಡ, ಇವರನ್ನು ನಾನು ಬಿಡೋದಿಲ್ಲ, ಇವರನ್ನು ಹೊಡೆದು ಉರುಳಿಸ್ತೀನಿ, ಇವರನ್ನು ಸಾಯಿಸ್ತೀನಿ ಅಂದ್ಕೊಂಡು ಅತ್ಯಂತ ಸಿಟ್ಟಿನಿಂದ ಬರ್ತಾನೆ. ಆ ಸಿಟ್ಟಿನಿಂದ ಕೋಪದಿಂದ ರಾವಣ ಬರುವಂತಹ ಭಂಗಿಯನ್ನು ಕವಿ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದರೆ ಪೈವೆತ್ತಿ ಇಭ ವೈರಿ ಅಂತ. ಅಂದರೆ ಸಿಂಹ, ಇಭ ವೈರಿ ಅಂದರೆ ಸಿಂಹ. ಸಿಂಹಕ್ಕೆ ಏಟು ಬಿದ್ದಾಗ, ಪೆಟ್ಟು ಬಿದ್ದಾಗ ಯಾವ ರೀತಿಯಾಗಿ ಗರ್ಜಿಸುತ್ತೆ, ಸಿಟ್ಟಿನಿಂದ ಯಾವ ರೀತಿಯಾಗಿ ಸೇಡು ತೀರಿಸ್ಕೊಳ್ಬೇಕು ಅಂದ್ಕೊಂಡು ಹಾತೊರೆದುಕೊಂಡು ಕಾಯ್ತಾ ಕುಳಿತಿರುತ್ತೆ. ಆ ರೀತಿಯಾಗಿ ಪೆಟ್ಟು ಬಿದ್ದ ಸಿಂಹದಂತೆ ಆ ಚೆಲ್ಲಾಪಿಲ್ಲಿಯಾಗಿರುವಂತಹ ಅರಮನೆ ಅಂತಃಪುರದ ಸ್ತ್ರೀಯರು ಅನುಭವಿಸಿರುವಂತಹ ನೋವು ಎಲ್ಲವನ್ನ ನೋಡಿ ಗರ್ಜಿಸ್ತಾ ಇದ್ದಾನೆ. ಹಾಗೆ ಮುಂದೆ ಬಂದಾಗ ಎದುರುಗಡೆ ಕಾಣ್ತಕ್ಕಂಥವ್ರು ಯಾರೋ ತನ್ನ ಹೆಂಡತಿಯಾದ ಮಂಡೋದರಿ, ಮಯತನೂಜೆ ಅಂದರೆ ಮಯನ ಮಗಳು ಮಂಡೋದರಿ. ಈ ರಾವಣನ ಹೆಂಡತಿ ಮಂಡೋದರಿಯನ್ನು ಕೂಡ ಬಿಡದೆ ಮಂಡೋದರಿಗೂ ಕೂಡ ಹಿಂಸೆಯನ್ನು ಕೊಟ್ಟಿರ್ತಾರೆ, ಕಾಡಿಸಿ ಪೀಡಿಸಿರ್ತಾರೆ. ಅದರಿಂದ ಮಂಡೋದರಿ ಹತ್ತು ಕಣ್ಣೆಲ್ಲ ಕೆಂಪಾಗಿ ಹೋಗ್ಬಿಟ್ಟಿರುತ್ತೆ. ಅದನ್ನೇ ಕವಿ ಯಾವ ರೀತಿಯಾಗಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ನೋಡಿ. ಕೆಂಗರಿ ಮೂಡಿದ ಭೃಂಗಮಾಲೆ. ಕೆಂಗರಿ ಅಂದರೆ ಕೆಂಪಾದ ಗೆರೆ, ಕಣ್ಣಿನಲ್ಲಿ ಹತ್ತು ಕೆಂಪಾದ ಗೆರೆನೇ ಮೂಡ್ಬಿಟ್ಟಿರುತ್ತೆ. ಅದು ಯಾವ ರೀತಿಯಾಗಿ ಕಾಣ್ತಾ ಇರುತ್ತೆ ಅಂದರೆ ಭೃಂಗಮಾಲೆ, ಒಂದು ದುಂಬಿಗಳ ಮಾಲೆಯ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಹಾಗೆ ಬಾಡಿದ ವಕ್ತ್ರ ಪದ್ಮಮಂ, ಬಾಡಿ ಹೋಗ್ಬಿಟ್ಟಿರುತ್ತೆ. ವಕ್ತ್ರ ಅಂದ್ರೇನು? ಮುಖ, ಆನನ. ಪದ್ಮ ಅಂದರೆ ಕಮಲ. ಹತ್ತು ಕಣ್ಣು ಕೆಂಪಾಗಿರೋದು ಅಷ್ಟೇ ಅಲ್ಲದೆ ಕಮಲದಂತೆ ಅರಳಿರುವಂತಹ ಮುಖ. ಮಂಡೋದರಿಯ ಮುಖ ಹೇಗಿರುತ್ತೆ? ಮೊದಲು ಕಮಲದಂತೆ ಅರಳಿರುತ್ತೆ. ಆದರೆ ಈ ರಾಮನ ಸೈನಿಕರು ಎಲ್ಲ ಬಂದು ಧ್ವಂಸವನ್ನು ಮಾಡಿ ತಮ್ಮ ಅಟ್ಟಹಾಸವನ್ನು ಮೆರೆದಾಗ ಅಲ್ಲಿ ಕಣ್ಣು ಕೆಂಪಾಗೋದರ ಜೊತೆಗೆ ಮುಖ ಕಮಲದಂತೆ ಇರುವಂತಹ ಮುಖ ಎಲ್ಲ ಬಾಡಿ ಹೋಗ್ಬಿಟ್ಟಿರುತ್ತೆ. ಯಾರ್ದು? ಮಂಡೋದರಿದು. ಇದನ್ನೆಲ್ಲ ನೋಡಿದ ರಾವಣನಿಗೆ ಇನ್ನೂ ಸಿಟ್ಟು ಬರುತ್ತೆ, ಹೆಚ್ಚಾಗಿ ಸಿಟ್ಟು ಬಂದ್ಬಿಡುತ್ತೆ. ವಚನ: ಅಂತಾಕೆ ವೆರಸು ಸಮಸ್ತಂತಃಪುರಮಂ ನೋಡಿ ನಿಮಗೀನಿತು ಭಂಗಮಂ ಮಾಡಿದ್ ಅಂಗದಾದಿಗಳಂ ಭ್ರೂಭಂಗ ಮಾತ್ರದೊಳ್ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದಪ್ಪೆನ್ ಎಂದು ಸಂತೈಸಿ ಶಾಂತಿಜಿನ ಭವನದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತ ಆಹಾರಮನ್ ಆರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯಾಪ್ರಭಾವವಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ. ಅಂತ ಆಕೆ ವೆರಸು, ಹೀಗೆ ತನ್ನ ಹೆಂಡತಿಯಾಗಿರುವಂತಹ ಮಂಡೋದರಿ ಮತ್ತು ಅಂತಃಪುರದ ಸ್ತ್ರೀಯರನ್ನು ಕುರಿತು. ಸಮಸ್ತ ಅಂತಃಪುರಮಂ ನೋಡಿ, ಸಮಸ್ತ ಅಂತಃಪುರವನ್ನು ನೋಡಿ ನಿಮಗೆ ಇಷ್ಟು, ಇನ್ನಿತು ಅಂದರೆ ಇಷ್ಟು, ಭಂಗಮಂ ಅಂದರೆ ತೊಂದರೆ, ಮಾಡಿದ ಅಂಗಾದಿಗಳಂ ಅಂದರೆ ಸೈನಿಕರು ಅಂತ. ರಾಮನ ಅಂಗಾದಿಗಳು ಅಂತಂದರೆ ಏನಿಲ್ಲಿ ರಾಮನ ಸೈನಿಕರು. ಭ್ರೂಭಂಗ ಅಂದರೆ ಹುಬ್ಬುಗಂಟಿಕ್ಕು. ಮಾತ್ರದೊಳ್ ಅಂದರೆ ಒಂದು ಕ್ಷಣದಲ್ಲಿ, ಅಷ್ಟೇ ಸಮಯದಲ್ಲಿ ಅಂತ. ಸೆರೆಗೈದು ಬಂಧಿಸಿ ತಂದು ನಿಮ್ಮ ಮುಂದೆ ಬಹುಪ್ರಕಾರದಿಂ ಅಂತಂದರೆ ವಿವಿಧ ರೀತಿಯಾಗಿ. ಪರಿಭವಿಸೋದಂದರೆ ಸೋಲಿಸೋದು ಎಂದು. ಸಂತೈಸಿ ಅಂದರೆ ಸಮಾಧಾನಪಡಿಸಿ. ಶಾಂತಿಜಿನ ಭವನದೋಳ್ ಅಂದರೆ ಜೈನ ದೇವಾಲಯದಲ್ಲಿ ಒಂದು ದೊಡ್ಡ ಪೂಜೆಯನ್ನು ಮಾಡಿಸಿ. ನಿರ್ವರ್ತಿತ ಅಂದರೆ ಪೂರೈಸಿದ, ಮಾಡಿದ ನಂತರ ನಿಯಮಕ್ಕನುಸಾರವಾಗಿ. ಅಮೃತ ಆಹಾರ ಅಂದರೆ ಪ್ರಸಾದನ್. ಆರೋಗಿಸೋದು ಅಂದರೆ ಏನಿಲ್ಲಿ ಸೇವಿಸೋದು ಅಂತ.
ತದನಂತರ ಅಂದರೆ ಆಮೇಲೆ. ವಿದ್ಯಾ ಪ್ರಭಾವವಂ, ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು. ಪ್ರಮೋದ ಮುದಿತ ಹೃದಯಿ ಅಂದರೆ ಸಂತೋಷವನ್ನು ಹೃದಯದಲ್ಲಿ ತುಂಬಿಕೊಂಡು ಅಂತ. ಈ ವಚನದಲ್ಲಿ ಅಂತಃಪುರದಲ್ಲಿ ಉಂಟಾಗಿರ್ತಕ್ಕಂಥ ಅಲ್ಲೋಲ ಕಲ್ಲೋಲ ಆ ಅವಸ್ಥೆಯನ್ನು ನೋಡಿ ಕ್ರೋಧಿತನಾಗಿರುವಂತಹ ರಾವಣ ಅಲ್ಲಿರುವಂಥ ತನ್ನ ಹೆಂಡತಿ ಮಂಡೋದರಿ ಮತ್ತು ಇತರ ಅಂತಃಪುರದ ಸ್ತ್ರೀಯರಿಗೆ ಎಲ್ಲರಿಗೂ ಈ ಗತಿಯನ್ನು ಕಾಣಿಸಿರುವಂತಹ ಆ ಅಂಗರಕ್ಷಕರಿಗೆ ನಾನು ಯಾವ ರೀತಿಯಾಗಿ ಶಿಕ್ಷೆಯನ್ನು ಕೊಡ್ತೀನಿ ನೋಡಿ ಅಂದ್ಕೊಂಡು ಅವರನ್ನು ಸಂತೈಸ್ತಾನೆ, ಸಮಾಧಾನ ಪಡಿಸುವಂತಹ ದೃಶ್ಯ ಈ ಒಂದು ವಚನದಲ್ಲಿದೆ. ಆ ಮಂಡೋದರಿಯ ಬಾಡಿ ಹೋದ ಮುಖ, ಕೆಂಪಾದ ಕಣ್ಣುಗಳು, ಅಂತಃಪುರದ ಸ್ತ್ರೀಯರು ದುಃಖಿಸುತ್ತಿದ್ದಂತಹ ಸ್ಥಿತಿ ಎಲ್ಲವನ್ನ ನೋಡಿ ಏಟು ಬಿದ್ದ ಸಿಂಹದಂತೆ ಘರ್ಜಿಸುತ್ತಾ ಸಮಸ್ತ ಅಂತಃಪುರವನ್ನು ಹಾಗೆ ಮಂಡೋದರಿ ಅಂತಃಪುರದ ಇತರ ಸ್ತ್ರೀಯರನ್ನು ನೋಡುತ್ತಾ, ನಿಮಗೆ ಇಷ್ಟೊಂದು ತೊಂದರೆ ಕೊಟ್ಟಿದ್ದಾರಲ್ಲ, ನೋವನ್ನು ನೀಡಿದ್ದಾರಲ್ಲ, ಕಾಡಿಸಿದ್ದಾರೆ, ಪೀಡಿಸಿದ್ದಾರೆ, ಅಂತಃಪುರವನ್ನೆಲ್ಲ ಅಲ್ಲೋಲ ಕಲ್ಲೋಲವನ್ನು ಮಾಡಿದ್ದಾರಲ್ಲ, ಆ ರಾಮನ ಅಂಗರಕ್ಷಕರು ಅವರೆಲ್ಲರನ್ನ ಭ್ರೂ ಭಂಗ ಮಾತ್ರದೋಳ್ ಅಂದರೆ ಭ್ರೂಭಂಗ ಅಂದರೆ ಹುಬ್ಬು ಗಂಟಿಕ್ಕೋದು, ಮಾತ್ರದೋಳು ಅಂದರೆ ಸಮಯ, ಅಷ್ಟು ಕ್ಷಣದಲ್ಲಿ. ಹುಬ್ಬು ಗಂಟಿಕ್ಕೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ ಅಷ್ಟೇ ಸಮಯದಲ್ಲಿ ಅಂದರೆ ಸ್ವಲ್ಪ ಸಮಯದಲ್ಲಿ ಅವರನ್ನು ಸೆರೆಗೈದು ಅವರನ್ನು ಬಂಧಿಸಿ ತಂದು ನಿಮ್ಮ ಮುಂದೆನೇ, ನಿಮ್ಮ ಕಣ್ಮುಂದೆನೇ ನಿಮ್ಗೆ ಹೆಂಗೆಲ್ಲ ನೋವನ್ನು ಕೊಟ್ಟಿದ್ದಾರ, ಕಾಡಿಸಿದಾರಲ್ಲ, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಅವರಿಗೆ ನಾನು ನೋವನ್ನು ಕೊಡ್ತೀನಿ, ಕಷ್ಟವನ್ನು ಕೊಡ್ತೀನಿ, ಶಿಕ್ಷೆಯನ್ನು ಕೊಟ್ಟು ಅವರನ್ನು ಸೋಲಿಸ್ತೀನಿ. ನೀವು ಅಳಬೇಡ್ರಿ, ನೀವು ಚಿಂತೆ ಮಾಡಬೇಡ್ರಿ ಅಂತ ಸಂತೈಸ್ತಾ ಇದ್ದಾನೆ. ಅಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಮತ್ತು ರಾಣಿಯರನ್ನೆಲ್ಲ ಸಂತೈಸಿ ಸಮಾಧಾನವನ್ನು ಪಡಿಸಿ ಜೈನ ದೇವಾಲಯಕ್ಕೆ ಹೋಗಿ ಒಂದು ಮಹಾಪೂಜೆಯನ್ನು ಮಾಡಿಸ್ತಾನೆ. ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಜೈನ ದೇವಾಲಯಕ್ಕೆ ಹೋಗಿ ಒಂದು ನಿಯಮಕ್ಕೆ ಅನುಸಾರವಾಗಿ, ನೀತಿಗೆ ಅನುಸಾರವಾಗಿ ಮಹಾಪೂಜೆಯನ್ನು ಮಾಡಿಸಿ ತದನಂತರದಲ್ಲಿ ಅಮೃತ, ಆಹಾರ, ಪ್ರಸಾದವನ್ನೆಲ್ಲ ಸೇವಿಸ್ತಾನೆ. ಸೇವಿಸಿ ಆ ಬಹುರೂಪಿಣಿ ವಿದ್ಯೆಯನ್ನು ಏನು ಪಡೆದುಕೊಂಡಿರ್ತಾನಲ್ಲ ಆ ವಿದ್ಯೆಯನ್ನು ಪರೀಕ್ಷೆ ಮಾಡ್ತಾನೆ. ಆ ವಿದ್ಯೆಯ ಪ್ರಭಾವ ಹೇಗಿದೆ, ವಿದ್ಯೆಯ ಶಕ್ತಿ ಎಷ್ಟಿದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷಿಸಿ ಅದರ ಶಕ್ತಿಯನ್ನು ಕಂಡು ಅತ್ಯಂತ ಖುಷಿಯಾಗುತ್ತೆ, ಆತಗೆ ಸಂತೋಷ ಆಗ್ತಾ ಇದೆ. ಆ ಸಂತೋಷದಿಂದ ಹೃದಯ ತುಂಬಿಕೊಂಡು ಹೊರಡ್ತಾನೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಿದ್ರೆ ಇನ್ಯಾಕೆ ತಡ, ನೋಟ್ಸ್ ಮಾಡಿ ಪದ್ಯದ ಭಾವಾರ್ಥವನ್ನೆಲ್ಲ ಬರ್ಕೊಳ್ಳಿ. ನಿಮಗೆ ಕ್ವಶನ್ ಆನ್ಸರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಈ ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.